ಕಷ್ಟದ ಕೆಲಸ ಅದು. ಯಾಕಂದ್ರೆ ಉಳಿದವ್ರಿಗೆ ಇನ್ನೊಂದು ಮಂದಿ ನಾವು ಗಮನಿಸ್ಬೇಕಾಯ್ತಲ್ಲಪ್ಪ ಅಂದರೆ ಅಮೇರಿಕಾ ಇಂಗ್ಲೀಷ್ ಮಯವಾದದ್ದು. ಹೀಗಾಗಿ ಇಂಗ್ಲೀಷ್ ಬಲ್ಲಂತ ಇವರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಅಮೇರಿಕಾದವರ ಮಟ್ಟದಲ್ಲಿ ಜೀವನ ಮಟ್ಟವನ್ನು ಮಾಡಿಕೊಂಡು ಕೇವಲ ಮತ ಹಾಕೋದ್ರಿಂದ ಅವ್ರಿಗೆ ಸಿಕ್ಕಿಲ್ಲ. ಹೀಗಾಗಿ ಮತ್ತು ಅವ್ರಿಗೆ ಅಲ್ಲಿ ಸಿಟಿಜನ್ಶಿಪ್ ಇಲ್ಲ. ಆದರೆ ಅಲ್ಲಿ ಇರುವಂಥ ಸಿಟಿಜನ್ಶಿಪ್ ಅಂದ್ರೆ ಗೊತ್ತದ, ನಿಮ್ಮ ನಾಗರಿಕತೆ ಇಲ್ಲ. ಉಳಿದೆಲ್ಲ ಸೌಲಭ್ಯಗಳು ಅಮೇರಿಕಾದವ್ರು ಏನು ಸಿಗ್ತದೆ ಅದೆಲ್ಲ ಸೌಲಭ್ಯ ನಮ್ಮ ಟೆಕ್ಕಿಗಳಿಗೆ ಸಿಗ್ತದೆ. ಅವರು ಅಲ್ಲಿ ಬರೋದು ಖರ್ಚು ಮಾಡಿಬಿಡು ಬಂದು ಇನ್ನು ಅಮೇರಿಕಾದ ದುಡಿಯೋದು ಮತ್ತು ಎಲ್ಲಿ ದುಡಿದು ಇನ್ನು ಸಮಸ್ಯೆ ಕಂಪ್ನಿಗಳಿಗೆ ಮತ್ತು ಇಂಡಿಯಾಕ್ಕೆ ಮಾಡಿದರು. ಇದರಿಂದ ಇಂಡಿಯಾಕ್ಕೆ ಹೊಡೆದು ಬೀಳ್ತದೆ, ಇಂಡಿಯಾ ನಮ್ಗೆ ಸರೆಂಡರ್ ಆಗ್ತದೆ ಅನ್ನೋದು ಭಾವನೆ ಇರ್ಬೋದು. ಯಾಕಂದ್ರೆ ಈಗಾಗಲೇ ನಮ್ಮ ಮೋದಿಯವರು ಈ ಟ್ರಂಪ್ ಅವರ ಅದರಲ್ಲೂ ಈ ಟ್ಯಾಕ್ಸ್ ಸುಂಕದ ಸಲುವಾಗಿ 50% 100% ಹೆಚ್ಚು ಮಾಡಿದ್ದಕ್ಕಾಗಿ ಅವ್ರ ದೋಸ್ತಿ ಬಿಟ್ಕೊಂಡು ಮೆಲ್ಲಕ್ಕೆ ಭಾಳ ಮಾತಾಡಲಾರ್ದ ಇದರಲ್ಲಿ ಜಾಣರಾಗಿದ್ದಾರೆ ನಮ್ಮ ಮೋದಿಯವರು. ಸರಳ ಚೈನಾ ಕಡೆ ಹೆಜ್ಜೆಗೆ ಹೋಗ್ಬಿಟ್ರು. SCO ಅಂತೇಳಿ ಅದೇನು ಶಾಂಘಾಯ್ದು ಒಂದು ಸಂಘಟನೆ ಇದೆ, ಅಲ್ಲಿ ಸೇರ್ಕೊಂಡ್ಬಿಟ್ರು. ಅದೇ ಕಾಲಕ್ಕೆ ಬ್ರಿಕ್ಸ್ ಒಳಗೆ ಸೇರ್ಕೊಂಡ್ಬಿಟ್ರು. ಹೀಗಾಗಿ ರಷ್ಯಾ, ಚೈನಾ, ಭಾರತ ಹೋದವ್ರು ಮುಗಿದೋಗ್ಬಿಡ್ತು. ಹೆಚ್ಚು ಕಡಿಮೆ ಇಡೀ ಜಗತ್ತಿನ 50 ಅಲ್ಲ ಅದಕ್ಕೆ ಹೆಚ್ಚು ಜನಸಂಖ್ಯೆ ಅದ್ರಲ್ಲಿ ಬಂದು ಹೋಗಿಬಿಟ್ರು ಮೂರದ್ರೊಳಗೆ. ಇದು ದೊಡ್ಡ ಹೊಡೆದು ಬಿದ್ದಿತ್ತು. ಅದಕ್ಕಾಗಿ ಇವತ್ತಿನ ಹೊಡೆತ ಕೊಡ್ಬೇಕಂತ ಏನೋ ಮಾಡಲಿಕ್ಕೆ ಹೋಗಿದ್ದಾರೆ ನಮ್ಮ ಟ್ರಂಪ್ ಅವರು. ಟ್ರಂಪ್ ನಿಜವಾಗಿಯೂ ಜಾಣರೋ ಅಥವಾ ಹುಚ್ಚರೋ ಅಥವಾ ಭಾಳ ಮಹಾನ್ ಶಾಣರೋ ಗೊತ್ತಿಲ್ಲ. ಆದರೆ ಇದರಿಂದ ಹೊಡೆತ ಯಾರಿಗೆ ಬೀಳ್ತದೆ ರೀ? ಆ ಪ್ರಮಾಣದಲ್ಲಿ ಇದ್ದಾರೆ ಅವರು. 71% ಅಲ್ಲಿ ಜನ ಅಲ್ಲಿ ಅಮೇರಿಕಾದ ಕೆಲಸ ಮಾಡ್ತಾರೆ ಅವರು. ಅಷ್ಟು ಬುದ್ಧಿವಂತರಲ್ಲಿದ್ದಾರೆ. ಅಮೇರಿಕಾದವ್ರಿಗೆ ಎಲ್ಲರೂ ಉದ್ಯೋಗ ಕೊಡಲಿಕ್ಕೆ ಆಗ್ತಾನೆ. ಮೇಲಾಗಿ ಅಮೇರಿಕಾದ ಬಗ್ಗೆ ಒಂದಿಷ್ಟು ಏನು ಬುದ್ಧಿವಂತರು ಇರ್ಬೋದು, ಆದರೆ ಆಲಸ್ಯಗಳಿದ್ದಾರೆ ಅನ್ನುವಂಥ ಆರೋಪಗಳು ಬರ್ತಾ ಇರ್ತಾವೆ. ಅದಕ್ಕಾಗಿ ಅವರು ನಮ್ಮ ದೇಶದ ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ